ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಪ್ರೀತು ಜೊತೆ ಕ್ಲೋಸ್ ಆಗಬಾರ್ದು. ಇದರಿಂದ ಅವನ ಕೆರಿಯರ್ಗೆ, ಅವನ ಪರ್ಸ್ನಲ್ ಲೈಫ್ಗೆ, ಅವನ ಫ್ಯಾಮಿಲಿಗೆ ಎಲ್ಲದಕ್ಕೂ ಡಿಸ್ಟರ್ಬ್ ಆಗುತ್ತೆ. ಕಾತ್ಯಾಯಿನಿ ಮೇಡಮ್ ಹೇಳ್ದಾಗೆ ನಾನು ಪ್ರೀತುವಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಪ್ರೀತು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ನನ್ನಿಂದ ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು. ನಾನು ಯಾರಿಂದ ದೂರ ಹೋಗಬೇಕು ಅಂತ ಅನ್ಕೋತಾ ಇದ್ದೀನೋ ಅವರೇ ನನಗೆ ನೆರಳಾಗಿ ನಿಂತಿದ್ದಾರೆ. ಒಬ್ರು ಪ್ರೀತು ಫ್ರೆಂಡ್ಶಿಪ್ಪಿಂದ ದೂರ ಇರು ಅಂತ ಹೇಳ್ತಾರೆ, ಇನ್ನೊಬ್ರು ನಾನು ನಿಮಗೋಸ್ಕರ ಕಾಯ್ತೀನಿ, ನನ್ನಿಂದ ದೂರ ಹೋಗಬೇಡಿ ಅಂತ ಹೇಳ್ತಾರೆ. ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು, ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಕಾವೇರಿ, ಯಾಕಮ್ಮ ಆಫೀಸಿಂದ ಇಷ್ಟೊಂದು ಲೇಟಾಗಿ ಬರ್ತಾ ಇದೀಯಾ? ಅವಳ ಕೆಲಸ ನಿನಗೆ ಗೊತ್ತಿಲ್ವೇನಮ್ಮ? ಕಾವೇರಿ, ನಿನ್ನ ಕಾಫಿ ಕೊಡ್ಲಾ? ಬೇಡ, ಬರ್ತಾ ಆಕಾಶ್ ಜೊತೆ ಕಾಫಿ ಡೇಗೆ ಹೋಗಿದ್ದೆ, ಅಲ್ಲೇ ಕುಡ್ಕೊಂಡು ಬಂದೆ. ಕಾವೇರಿ, ನೀನು ಆಕಾಶ್ನ ಮೀಟ್ ಮಾಡ್ಕೊಂಡು ಬಂದಿಯಾ? ಹೌದಮ್ಮ. ಹಾಗಿದ್ರೆ ನೀನ್ ಮದ್ವೆಗೆ ಒಪ್ಕೊಂಡ್ಬಿಟ್ಟೆ ಅನ್ನು? ಅಮ್ಮ, ಇನ್ನು ಏನ್ ನೋಡ್ತಿದ್ಯಾ? ನಡಿ, ಸ್ವೀಟ್ ಮಾಡೋಣ. ಪೂರ್ಣಿ, ಓವರ್ ಆಗಿ ರಿಯಾಕ್ಟ್ ಮಾಡಬೇಡ. ಜೊತೆಗೆ ಹೋಗಿ 1 ಕಪ್ ಕಾಫಿ ಕುಡ್ಕೊಂಡು ಬಂದ ತಕ್ಷಣ ಮದ್ವೆಗೆ ಒಪ್ಕೊಂಡ್ಬಿಟ್ಟಾಗ